ಹಲವು ದಿನಾಂಕಗಳು ದಾಟಿ ಹೋದವು, ಹಲವು ಗಡುವುಗಳು ಮೀರಿ ಹೋದವು. ಈಗ ರಾಜ್ಯ ರಾಜಕಾರಣದ ಕುತೂಹಲ ಇರೋದು ಮೇ 4ನೇ ತಾರೀಖಿನ ಕಡೆಗೆ. ಮೇ 4 ಪಂಚರಾಜ್ಯ ಚುನಾವಣೆಯ ಫಲಿತಾಂಶದ ದಿನ. ಪಂಚರಾಜ್ಯ ಚುನಾವಣೆಯ ಫಲಿತಾಂಶ ಬಂದ ನಂತರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡದೊಂದು ಬದಲಾವಣೆಯಾಗುತ್ತೆ ಅಂತ ಕಾಂಗ್ರೆಸ್ನಲ್ಲಿ ಗಾಢವಾದ ನಂಬಿಕೆ ಇದೆ. ಯಾವ ಬದಲಾವಣೆ ಅನ್ನುವುದು ಅವರ ನಿಷ್ಠೆ ಯಾವ ಮುಖಂಡರಿಗೆ ಅನ್ನುವುದರ ಆಧಾರದ ಮೇಲಿದೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳೋದು ಸಚಿವ ಸಂಪುಟ ಪುನರ್ರಚನೆಯ ಪ್ರಕ್ರಿಯೆ ಆರಂಭ ಆಗುತ್ತೆ ಅಂತ. ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಹೇಳೋದು ಮುಖ್ಯಮಂತ್ರಿ ಬದಲಾವಣೆ ಅಂತ. ಅದಕ್ಕೆ ಸರಿಯಾಗಿ ಚಟುವಟಿಕೆಗಳು ಆರಂಭಗೊಂಡಿದ್ದಾವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದ್ದು ಆಪ್ತರ ಜೊತೆಗೆ ಡಿನ್ನರ್ ಮೀಟಿಂಗ್. ಡಿ.ಕೆ. ಬ್ರದರ್ಸ್ ದೆಹಲಿಗೆ ಹೋಗಿ ಕೂತಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಭೇಟಿಗೆ ಡಿ.ಕೆ. ಶಿವಕುಮಾರರ ಪ್ರಯತ್ನ. ನಿನ್ನೆ ರಾತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ 1.5 ಗಂಟೆ ಚರ್ಚೆ ನಡೆಸಿದ್ರು ಅವರ ಮನೆಯಲ್ಲಿ. ಡಿ.ಕೆ. ಬ್ರದರ್ಸ್ ದೆಹಲಿಗೆ ಹೊರಡ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಜೊತೆಗೆ ಡಿನ್ನರ್ ಮೀಟಿಂಗ್ ಮಾಡೋದು. ಎರಡೂ ಬಣದವರಿಂದ ಹೇಳಿಕೆಗಳು ಕೂಡ ನಿರೀಕ್ಷಿತವೇ. ಸಿದ್ದರಾಮಯ್ಯನವರ ಆಪ್ತರ ಸಭೆಗಾಗಲಿ, ಡಿ.ಕೆ. ಬ್ರದರ್ಸ್ ದೆಹಲಿಗೆ ಹೋಗಿದ್ದಕ್ಕಾಗಲಿ ವಿಶೇಷ ಅರ್ಥ ಇಲ್ಲ ಅಂದ್ರು ಎಚ್.ಸಿ. ಮಹದೇವಪ್ಪ. ಸಿಎಂ ಸಿದ್ದರಾಮಯ್ಯ ಟಗರಿದ್ದಂತೆ ಟಗರ್ ಹಿಂದೆ ಮುಂದೆ ಮಾಡಿ ಗುದ್ದಿ ಬಿಡುತ್ತೆ ಅಂತಾರೆ ಎಚ್.ಸಿ. ಮಹದೇವಪ್ಪ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು, ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಎಲ್ಲ ಬಗೆಹರಿಸ್ತಾರೆ ಅಂತ. ಇನ್ನೊಬ್ಬ ಸಚಿವ ಕೆ. ವೆಂಕಟೇಶ್ ಕೂಡ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಸಿಎಂ ಗೊತ್ತಿಲ್ಲದಿರೋ ವಿಷಯ ಏನಿದೆ ನೋಡಿ. 80 ವರ್ಷದಲ್ಲಿ ಒಂದಿನ ಕೂತ್ಕೊಳ್ಳಲ್ಲ, ಇಡೀ ರಾಜ್ಯ ಎಲ್ಲ ಸುತ್ತಾ ಇದ್ದಾರೆ. ಟಗರು ಯಾವಾಗ ಮುಕ್ಕಾಗುತ್ತೆ? ಹಿಂಗೆ ಹಿಂದೆ ಮುಂದೆ ಹಿಂಗೆ ಮಾಡಿ ಓಡ್ಬಿಟ್ಟು ಟಕ್ ಅಂತ ಗುದ್ದುಬಿಡುತ್ತೆ. ಈಗ ಸದ್ಯಕ್ಕೆ ಯಾವ ಗೊಂದಲನೂ ಇಲ್ಲ. ಯಾವ ಕಾಲದಲ್ಲಿ ಏನ್ ಮಾಡ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡೋದು ಅಂತಿಮ. ಅವ್ರು ಡಿ.ಕೆ. ಶಿವಕುಮಾರ್ ಇಸ್ ಡೆಪ್ಟಿ ಚೀಫ್ ಮಿನಿಸ್ಟರ್, ಸೆಂಟ್ರಲ್ ಗವರ್ಮೆಂಟ್ ಹೋಗಿ ಭೇಟಿ ಮಾಡಬಾರ್ದಾ? ನೀವು ತಿಳ್ಕೊಂಡಿದ್ದಾರೆ, ಏನೂ ಇಲ್ಲ. ನನ್ನ ಪ್ರಕಾರ ದೇರ್ ಇಸ್ ನೋ ಕನ್ಫ್ಯೂಷನ್, ಎವ್ರಿಥಿಂಗ್ ಇಸ್ ಪ್ರಾಪರ್ ಟ್ರ್ಯಾಕ್ಟ್. ಏನ್ ಮಾಡಬೇಕು ಅನ್ನೋದು ತೀರ್ಮಾನ ಮಾಡೋದು ಅಂತಿಮವಾಗಿ ಹೈಕಮಾಂಡ್. ಅವ್ರು ಹೇಳಿದ್ದೆ ಫೈನಲ್. ನಮ್ಮ ಪಕ್ಷದ ಪರಿಹಾರ ಮಾಡಲಿಕ್ಕೆ ವರಿಷ್ಠರಿದ್ದಾರೆ, ಹೈಕಮಾಂಡ್ ಇದೆ, ಸ್ಟೇಟಲ್ಲಿ ಸೀನಿಯರ್ ಲೀಡರ್ ಇದ್ದಾರೆ.
ಬಗೆಹರಿಸ್ತಾರೆ. ಮತ್ತೊಂದು ಸಮಸ್ಯೆ ಇಲ್ಲದೆ ಯಾವುದೇ ಪಕ್ಷ ಇರೋಲ್ಲ. ಕಾಲಕ್ಕೆ ಪರಿಹಾರ ಮಾಡುವಂಥ ನಮ್ಮ ಹೈಕಮಾಂಡ್ನವರು ಮಾಡ್ತಾರೆ. ಬಂದಿದೆ ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂಥ ಯಾವುದೋ ವಿದ್ಯಾರ್ಥಿ ಮಾಡಲೇಬೇಕು ಹೈಕಮಾಂಡ್. ಕಾಲ ಸನ್ನಿಧವಾಗಿದೆ. CMನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆ ಗೊಂದಲ ಇದೆ. ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡಬೇಕಂತ ನಾವು ಹೇಳಿದ್ವಿ ಪದೇ ಅದ್ರ ಅಧ್ಯಕ್ಷ ಬದಲಾವಣೆ, CM ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಹೇಳಿದ್ವಿ. ಇವತ್ತು ಕೂಡ ಅದನ್ನ ಹೇಳಿದ್ವಿ. 100% ಎಲ್ಲ ಸರಿ ಆಗುತ್ತೆ, ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಅದು ಗೊತ್ತಿಲ್ಲ. ಅದನ್ನು ಇತ್ಯರ್ಥ ಮಾಡ್ಬೇಕಾದ್ರೆ ಅಷ್ಟು ಹೇಳೋ ಗೊಂದಲ ಹೆಂಗೆ ಬಗೆಹರಿಸ್ತಾರೋ ಅವ್ರು ಬಿಟ್ಟಿದ್ದು. ಅದು ಹೋಗ್ತಾರೆ, ಅವ್ರೇನು ಹೊಸದೇನಲ್ಲ. ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದ್ದಾರ, ಅಧ್ಯಕ್ಷ ಇದ್ದಾರ, ಮುಂಚೆಯಿಂದ ಹೋಗೋತಾರ, ಇದೇನು ಹೊಸದಲ್ಲ. ದುಡಿದಿದ್ದೇನೆ ಕೂಲಿ ಕೊಡಿ ಅಂತಿದ್ದಾರೆ. ಅದು ಎಲ್ಲರಿಗೂ ಸ್ವಾಭಾವಿಕ. ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ, ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದ್ದೀವಿ. ಇವತ್ತು ಕೂಡ ಅದನ್ನ ಹೇಳ್ತೀವಿ. ಅವ್ರು ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಕೇಳಿದ್ರು ತಪ್ಪು ಇಲ್ಲ. ಅವ್ರು ಇಲ್ಲಿ ಸೀಟು ಖಾಲಿನೂ ಇಲ್ಲ, ತಪ್ಪು ಇಲ್ವಲ್ಲ ಅದು. ಈಗ ಯಾಕೆ ಕೂಲಿ ಕೊಡೋದಾಗಲಿ ಅಧಿಕಾರ ಕೊಡೋದಾಗಲಿ ಎಲ್ಲ ಹೈಕಮಾಂಡಿಗೆ ಬಿಟ್ಟಿದ್ದು. ನಾವೇ ಇಲ್ಲೇನು ತೀರ್ಮಾನ ತಗೊಳ್ಳೋ ಪರಿಸ್ಥಿತಿ ನಾವು ಯಾರೂ ಇಲ್ಲ. ನೀವೇ ತೀರ್ಮಾನ ತಗೊಳ್ಳಿ MLAಗಳೇ ಅಂತ ಅಂದಾಗ ಅದು ಬೇರೆ ಪರಿಸ್ಥಿತಿ. ಹಾಗೆ ನಿಲ್ವಲ್ಲ. ಹೈಕಮಾಂಡ್ ಇದೆ, ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಬದ್ಧರಾಗ್ತೀವಿ. ಹೈಕಮಾಂಡ್ನವರು ಸಮಯ ಬಂದಾಗ ಮಾಡ್ತಾರೆ. ಅದೇ ಸಮಯ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಒಪ್ಪಂದ ಆಗಿದೆ ಅಂತ ಅವ್ರು ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಅದು ಏನು ಒಪ್ಪಂದ. ನಮಗೇನು ಗೊತ್ತಿಲ್ಲ, ಅದೇನು ನಮಗೇನು ಗೊತ್ತಿಲ್ಲ. ನಾವೇನು ಯಾರು ಚರ್ಚೆ ಅವ್ರು ಯಾವ ಮಾತಾಡ್ಕೊಂಡು ನಾವ್ಯಾರು ಹೋಗಿರಲಿಲ್ಲ. ಇದು ಸಿದ್ದರಾಮಯ್ಯನಿಷ್ಠರ ಹೇಳಿಕೆಯಾಯಿತು. DK ಶಿವಕುಮಾರ್ ಕಡೆಯವರು ಡಾಕ್ಟರ್ ರಂಗನಾಥ್ ಮತ್ತು HC ಬಾಲಕೃಷ್ಣ ಅವರು ಮಾತಾಡಿದ್ದಾರೆ. ಒಡಂಬಡಿಕೆ ಆಗಿದೆ ಅಂತ ಇಬ್ರು ಹೇಳಿದ್ದಾರೆ. ಏನಾಗಿದೆ ಅನ್ನೋದನ್ನ ಹೈಕಮಾಂಡ್ ಅವರು ಬಗೆಹರಿಸ್ತಾರೆ ಅನ್ನುವ ಭಾವನೆಯಲ್ಲಿ ದೆಹಲಿ ಕಡೆ ಮುಖ ಮಾಡಿ ನೋಡ್ತಾ ಇದ್ದೀವಿ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಆಗತ್ತೆ ಅಂತ ಡಾಕ್ಟರ್ ರಂಗನಾಥ್ ಹೇಳಿದ್ರು. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ DCM ಹೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕು ಅಂತ HC ಬಾಲಕೃಷ್ಣ ಅಂದ್ರು. ಈಗ ನಿಮಗೆಲ್ಲ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಯಾವ ರೀತಿ ರಾಜಕೀಯದ ಸನ್ನಿವೇಶಗಳಾಗ್ತಿರೋಂಥದ್ದು. ಎಲ್ಲದಕ್ಕೂ ಹೈಕಮಾಂಡ್ ಅವರು ತೆಗೆದುಕೊಂಡಂಥ ನಿರ್ಧಾರಕ್ಕೆ ತಲೆ ಬಾಗಿಸಿ ನಾವು ಶಿರಸ ವಹಿಸಿ ಪಾಲಿಸ್ತೇವೆ. ಈಗ ನಿಮಗೆಲ್ಲ ಗೊತ್ತಿದ್ದಂತೆ ಒಡಂಬಡಿಕೆ ಆಗಿದೆ ಅನ್ನೋ ಮಾತನ್ನ ಇಬ್ಬರು ಹೇಳಿದ್ದಾರೆ. ಸೊ ಹಾಗಾಗಿ ಅದೇನಾಗಿದೆ ಅನ್ನೋದನ್ನ ಹೈಕಮಾಂಡ್ ಅವ್ರ ಮುಂದೆ ಆಗಿರೋಂಥದ್ದನ್ನ ಅದನ್ನು ಅವರು ಬಗೆಹರಿಸ್ತಾರೆ ಅನ್ನೋ ಭಾವನೆಯಲ್ಲಿ ನಾವು ಆ ಕಡೆ ದೆಹಲಿ ಕಡೆ ಮುಖ ಮಾಡಿ ನೋಡ್ತಾ ಇದ್ದೇವೆ. ಸದ್ಯದಲ್ಲೇ ಅತಿ ಸೂಕ್ತವಾದಂಥ ಸೂಕ್ತ ಸಮಯದಲ್ಲಿ ನಿರ್ಧಾರ ಆಗುತ್ತೆ ಅಂತ ನಾವು ಭಾವಿಸ್ತೇವೆ. ನಾವು ಶೀಘ್ರದಲ್ಲಿ ಆಗುತ್ತೆ ಅಂತ ಅಫ್ಕೋರ್ಸ್ ಅವಶ್ಯಕತೆ ಬಂದಂಥ ಸಂದರ್ಭದಲ್ಲಿ ಹೋಗೋಂಥ ಸಂದರ್ಭದಲ್ಲಿ ನಾವೆಲ್ಲ ಹೋಗ್ತೇವೆ. ಅಲ್ಲಿಂದ ಬಂದ ಮೇಲೆ ಏನು ಚರ್ಚೆ ಆಯಿತು ಅಂತ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅನೇಕ ಬಾರಿ ದೆಹಲಿ ದಂಡಯಾತ್ರೆ ಮಾಡಿದ್ದಾರೆ. ಅದನ್ನೇ ನೋಡೋ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನು ನಾವು ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ಎಲ್ಲ ಹೈಕಮಾಂಡ್ ಅವರು ಸೂಕ್ತವಾದಂಥ ತೀರ್ಮಾನ ತಗೋತಾರೆ. ಯಾರು ನಾವು ಒತ್ತಾಯ ಅಂದರೆ ಈಗ ಗೊಂದಲ ಇದೆಯಲ್ಲ ಅದನ್ನು ನಿವಾರಣೆ ಮಾಡಿ ಅಂತ ಒತ್ತಾಯ ಮಾಡ್ತಿದ್ದೀವಿ. ನಾವು ಹೇಳ್ಬೋದು, ನಾವು ಹೇಳಿದ ತಕ್ಷಣ ಕ್ರಮ ತಗೊಬಿಡ್ತಾರೆ ಹೈಕಮಾಂಡ್ ಅವರು ಟೈಮ್ ನೋಡಿ ಅದಕ್ಕೆ ಸಾಧಕ ಬಾಧಕ ಎಲ್ಲ ಚರ್ಚೆ ಮಾಡಿ ಕ್ರಮ ತಗೊಂಡು. ನನ್ನ ಹೈಕಮಾಂಡ್ ಕೇಳ್ದಂಗೆ ಕೇಳಿದ್ರೆ ಹೈಕಮಾಂಡ್ ಕೇಳಬೇಕು ಪ್ರಶ್ನೆ ಇದೆ. ನಾನು ಕೇಳಿದ್ರೆ ನಾನು ಏನು ಹೇಳಿ. ನೀವು ಕೂಡ ಸಾಕಷ್ಟು ಬಾರಿ ದೆಹಲಿಗೆ ಹೋಗಿದ್ರಿ. ರಾಜ್ಯದ ನಾವು ಒಂದೇ ಬಾರಿ ಹೋಗಿದ್ವಿ, ಸಾಕಷ್ಟು ಬಾರಿ ಹೋಗಿಲ್ಲ. ಹೋಗಿ ಭೇಟಿ ಮಾಡಿ ಬೇರೆ ಶಾಸಕರನ್ನ ಕೇಳ್ಬೇಕು, ನೀವು ಯಾಕೆ ಹೋಗಿ ಭೇಟಿ ಮಾಡಿದ್ರಿ ಅಂತ ನಾನು ಕೇಳಿದ್ರೆ ಭೇಟಿ ಮಾಡ್ಕೊಂಡು ಬರ್ತಾ ಇದ್ರಿ. ಆದರೆ ಅದು ವಿಫಲ ಆಗ್ತಿದೆ ಅಂತ ಹೇಳಿ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾಕೆ ನೀವು ಹಂಗೆ ಅನ್ಕೊಂಡಿದ್ರೆ ವಿಫಲ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಅದು ನೀವು ವಿಫಲ ಅಂತ ನೀವೇ ಕೇಳ್ತಾ ಇದ್ದೀರಾ. ಸಕ್ಸಸ್ ಅದು ಅವ್ರ ತೀರ್ಮಾನ ಇನ್ನೂ ಏನು ಆಗೇ ಇಲ್ವಲ್ಲ. ತೀರ್ಮಾನ ವಿಫಲನೋ ಸಕ್ಸಸ್ ಏನೂ ಆಗಿಲ್ಲ. ಅದ್ರ ಬಗ್ಗೆ ಅಲ್ಲಿ ಚರ್ಚೆಗಳು ನಡೀತಾವೆ, ಚರ್ಚೆಗಳು ಆಗ್ತಾ ಇದ್ದಾವೆ. ವಿಫಲ ಅಂತ ನೀವೇ ಹೇಳ್ಬಿಡ್ತೀರಾ ಮಾಧ್ಯಮದವ್ರು ವಿಫಲ ಆಗ್ತದೆ. ನಾವು ನಮ್ಮ ಹತ್ರ ಆ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ. ಅದೇನೋ ವೈಯಕ್ತಿಕ ಆಗಿದೆ ಅಂತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಹೈಕಮಾಂಡ್ ಸ್ಪಷ್ಟೀಕರಣ ಕೊಡಬೇಕು. ನಮ್ಗಳ ಮುಂದೆ ಚರ್ಚೆ ಆಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.